ಅದೇ ಮಂತ್ಲಿ ಪ್ರಾಬ್ಲಮ್ ಅಂತ ಬಂದಾಗ ಅವ್ರದೇ ಆದಂತ ನೋವುಗಳಿರುತ್ತೆ, ಸ್ವಭ ವರ್ಕ್ ಮಾಡಕ್ ಆಗಲ್ಲ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರೋರ್ನು ನೋಡಿದೀವಿ. ಇವಾಗ ನಾವೇ ಆದ್ರೂ ಅಷ್ಟೇ, ಒಂದಿನ ವರ್ಕ್ ಮಾಡಿದ್ರು ರೆಸ್ಟ್ ಮಾಡ್, ಆದ್ರೆ ನೀವು ಒಬ್ಬ ಬ್ಲಾಗರ್ ಆಗಿ ಇಡೀ ದೇಶ ಇಂಟರ್ನ್ಯಾಷನಲ್ ಎಲ್ಲ ಸುತ್ತಾಡ್ತಾ ಇರ್ತೀರಾ ಮ್ಯಾಮ್. ಇವಾಗ ನಮ್ದು ಸೌತ್ ಹೆಂಗಿದೆ ಅಂದ್ರೆ, ಸೌತ್ ಇಂಡಿಯಾ ನಮ್ಗೆ ಕರ್ನಾಟಕ ಕೇರಳ ಒಂದು ಭಾಷೆ ಒಂದು ಡಿಫ್ರೆನ್ಸ್ ಅನ್ನೋದ್ ಬಿಟ್ರೆ ಕಲ್ಚರ್ ಸೇಮ್, ಒಂದ್ ಸ್ವಲ್ಪ ಫುಡ್ ಒಂದ್ ಸಿಮಿಲಾರಿಟಿ ಇರುತ್ತೆ. ಅಂದ್ರೆ ನೀವು ಮಂಗ್ಳೂರಲ್ಲಿ ಬೆಳೆದ್ರಿಂದ ನಿಮಗೆ ಕೇರಳ ಮಂಗ್ಳೂರು ಡಿಫ್ರೆನ್ಸ್ ಅನ್ಸಲ್ಲ. ಆದ್ರೆ ನಾರ್ತ್ ಇಂಡಿಯಾ ಹೋದಾಗ ಕಂಪ್ಲೀಟ್ ಚೇಂಜ್. ಅವ್ರಿಗೂ ನಮಗೂ ಅಜಗಜಾಂತರ ವ್ಯತ್ಯಾಸ. ಸೊ ಇದನ್ನ ಹೆಂಗ್ ಫೇಸ್ ಮಾಡಿದ್ರಿ ಆ ಸ್ಟೇಟ್ ಗಳಿಗೆಲ್ಲ ಹೋದಾಗ? ಸ್ಟಾರ್ಟಿಂಗು ಒಂದು ವಿಚಾರ ಇವಾಗ ನಾನು ಹೇಳುವಂತದ್ದು ಕೆಲವೊಂದು ಟ್ರಿಗರ್ ಆಗ್ಬೋದು, ಅಥವಾ ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು, ನನ್ಗೆ ಗೊತ್ತಿಲ್ಲ. ಬಟ್ ನಾನು ಯಾವತ್ತೂ ಫಿಲ್ಟರ್ ಇಲ್ದಂಗೆ ಮಾತಾಡೋದು, ನಾನು ಯಾರಿಗೂ ಕೇರ್ ಮಾಡಲ್ಲ. ಸೊ ಏನು ಅಂತ ಅಂದಾಗ, ನಾರ್ತ್ ಇಂಡಿಯಾದಿಂದ ನಮ್ಮ ಕರ್ನಾಟಕಕ್ಕೆ ಬಂದಾಗ ನಾವ್ ಏನ್ ಹೇಳ್ತೀವಿ, ಅಪ್ಪ ಕನ್ನಡ ಕಲಿ, ನೀನ್ ನಮ್ಮೂರಲ್ಲಿ ಇದೆಯಾ ಕನ್ನಡ ಕಲಿ ಅಂತ ಹೇಳ್ತೀವಿ, ಮರ್ಯಾದೆಯಿಂದ ಹೇಳ್ತೀವಿ. ಕೇಳಿಲ್ಲ ಅಂತಂದ್ರೆ ಅವ್ರಿಗೆ ಏನೇನ್ ಮಾಡ್ಬೇಕು ಅದನ್ನ ಮಾಡ್ತಾರೆ, ಓಕೆನಾ. ಅದೇ ನಾವು ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟಿಗೆ ಹೋದಾಗ ಅಥವಾ ಬೇರೆ ದೇಶಕ್ಕೆ ಹೋದಾಗ ಕಮ್ಯುನಿಕೇಶನ್ ಮಾಡ್ಬೇಕು ಅಂತ ಅಂದಾಗ ಕೆಲವು ಭಾಷೆಗಳನ್ನ ನಾವು ಸ್ವತಃ ಕಲ್ತ್ಕೋಬೇಕಾಗತ್ತೆ. ಇವತ್ತು ನಾನು ನಾರ್ತ್ ಇಂಡಿಯಾಗೆ ಹೋದಾಗ ನಾನು ಅಫ್ಕೋರ್ಸ್ ಹಿಂದಿ ಮಾತಾಡ್ಬೇಕಾಗತ್ತೆ. ಇಲ್ಲಿ ಬರೋರು ಇಲ್ಲಿ ಕನ್ನಡ ಕಲಿತಾರೆ ಅಂತ ಅಂದಾಗ ನಾವ್ ಅಲ್ಲಿಗೆ ಹೋದಾಗ ನಾವು ಹಿಂದಿ ಭಾಷೆ ಮಾತಾಡ್ಲೇಬೇಕಲ್ವಾ. ನಾವು ಅವರು ನಿಯತ್ತಾಗಿರ್ಬೇಕು ಅಂದ್ರೆ ನಾವು ನಿಯತ್ತಾಗಿರ್ಬೇಕು, ಇಬ್ರಿಗೂ ಅಜಗಜಾಂತರ ಮಾಡಬಾರ್ದು. ಕರೆಕ್ಟ್. ಭಾಷೆಗಳಲ್ಲೂ ಬಹಳಷ್ಟು ತೊಂದರೆ. ಫಸ್ಟ್ ಪಾಯಿಂಟ್ ಭಾಷೆಯಲ್ಲಿ ತೊಂದರೆ ಬರುತ್ತೆ ನಮ್ಗೆ. ನಾನು ಏನಕ್ಕೆ ಪಾಯಿಂಟ್ ಹೇಳಿದೆ ಅಂದ್ರೆ ಇಲ್ಲಿಗೆ ಬರುತ್ತೆ. ಬಿಕಾಸ್ ಇವಾಗ ನಾವ್ ಹಿಂದಿ ನಾರ್ತ್ ಇಂಡಿಯಾಗ ಹೋದಾಗ ಇಂಗ್ಲಿಷ್ ಬರೋರು ಸ್ವಲ್ಪ ಜನ ಇರ್ತಾರೆ, ಹಿಂದಿ ಅಂತೂ ಎಲ್ಲ ಕಡೆ ಓಡ್ತಿರುತ್ತೆ ಅವ್ರದ್ದು. ಇಂಗ್ಲಿಷ್ ಸ್ವಲ್ಪ ಸ್ವಲ್ಪ ಆನ್ ಅಂಡ್ ಆಫ್ ಅಲ್ಲಿ ಇರುತ್ತೆ. ಬಟ್ ನಾವೇನಾದ್ರೂ ಸಿಕ್ಕಾಪಟ್ಟೆ ಮೌಂಟೇನ್ ರೇಂಜಸ್ ಹೋಗ್ತೀವಿ ಅಥವಾ ನೆಟ್ವರ್ಕ್ ಇಲ್ದೇ ಇರುವಂತ ಜಾಗಗಳಿಗೆ ಹೋಗ್ತೀವಿ ಅಂತ ಅಂದ್ರೆ ಅವರೆಲ್ಲ ಹೆಂಗೆ ಅಂತ ಅಂದ್ರೆ ತುಂಬಾ ಹಳೇ ಜನ. ಅವ್ರಿಗೆ ಇವತ್ಗೂ ಸ್ಮಾರ್ಟ್ ಫೋನ್ ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಇವತ್ಗೂ ಕೀಪ್ಯಾಡ್ ಫೋನ್ಗಳನ್ನ BSNL ಸಿಮ್ ಯೂಸ್ ಮಾಡ್ತಾ ಇರುವಂತ ಜನಗಳು ಬೆಟ್ಟದ ಮೇಲೆ ವಾಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಇಂಗ್ಲಿಷ್ ಎಲ್ಲ ಬರಲ್ಲ. ಅವ್ರಿಗೆ ಏನಂದ್ರೆ ಅವ್ರ ಲೋಕಲ್ ಹಿಂದಿ ಬರುತ್ತೆ, ಅವ್ರದ್ದು ಬೇರೆ ಹಿಂದಿ ಇರುತ್ತೆ. ಬಟ್ ನಾವು ಟೂರಿಸ್ಟ್ ಹೋಗಿ ಹೋಗಿ ಅವ್ರಿಗೆ ಒಂಚೂರು ಹಿಂದಿ ಅರ್ಥ ಆಗಿರುತ್ತೆ. ನಾವು ಹಿಂದಿ ಒಂಚೂರು ಅಲಗ್ ಬುಲಕ್ ಅಂತ ಮಾತಾಡ್ತೀವಿ. ನಾವೇನ್ ಇದಲ್ಲ, ಏನೋ ಒಂಚೂರು ಅಲಗ್ ಬುಲಕ್ ಅಂತ ಮಾತಾಡ್ತೀವಿ. ಜೀವನ ನಡೆಸಬೇಕಲ್ವಾ, ಆಗಲ್ಲ ಇಲ್ಲ ಅಂತ ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೈಲ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ಬಿಟ್ರೆ ಮುಚ್ಕೊಂಡು ಹೋಗ ಆಚೆ ಕಡಿಕೆ ಅಂತ ನೋಡಿ. ಕರೆಕ್ಟ್ ಅಲ್ವಾ? ಸೊ ಭಾಷೆ ವಿಚಾರದಲ್ಲಿ ಫಸ್ಟ್ ಚಾಲೆಂಜಿಂಗ್ ಆಗುತ್ತೆ. ಎರಡನೇ ವಿಚಾರ, ಊಟದ ವಿಚಾರದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಚಾಲೆಂಜಿಂಗ್ ಸಿಗುತ್ತೆ ನಮ್ಗೆ. ಯಾಕಂದ್ರೆ ನಾವ್ ತಿನ್ನೋದು ಸೋನಾ ಮಸೂರಿ ಅಕ್ಕಿ, ಅವ್ರು ತಿನ್ನೋದು ಬಾಸುಮತಿ ರೈಸು. ಕೆಲವ್ರಿಗೆ ಬಾಸುಮತಿ ರೈಸು ಇವತ್ಗೂ ಬಿರಿಯಾನಿಯಲ್ಲಿ ಏನಾದ್ರು ಬಾಸುಮತಿ ರೈಸ್ ಇದ್ರೆ ನಾನು ಊಟನೇ ಮಾಡಲ್ಲ. ನಂಗೆ ಸಣ್ಣ ಅಕ್ಕಿಯಲ್ಲೇ ಊಟ ಬೇಕು. ಬಿಕಾಸ್ ನಮಗ್ ಬಾಸುಮತಿ ಇಷ್ಟ ಇಲ್ಲ, ಫ್ಲೇವರ್ ನಮಗೆ ಇಷ್ಟ ಆಗಿಲ್ಲ. ಸೌತ್ ಇಂಡಿಯನ್ ನಾವು ಬೇರೆ ತರನೇ ಫುಡ್ ಶೈಲಿ. ಅಂಡ್ ಚಪಾತಿ ಮನೇಲಿ ವಾರಕ್ಕೆ 2 ಸತಿ ಮಾಡಿದ್ರೆ ಓಕೆ ಅಂತ ಮಕ ಸಿಂಡ್ರಿಸ್ಕೊಂಡು ತಿಂತೀವಿ. ಅದೇ ನಾರ್ತ್ ಇಂಡಿಯಾಗ ಹೋಗಿ ಎವ್ರಿ ಸಿಂಗಲ್ ಡೇ ಎವ್ರಿ 3 ಟೈಮ್ಸ್ ನಿಮ್ಗೆ ಚಪಾತಿ ಫಿಕ್ಸು, ಆಲೂಗಡ್ಡೆ ಫಿಕ್ಸು, ಪನ್ನೀರ್ ಫಿಕ್ಸು. ಅದೇ ನೀವು ಮನೇಲಿ ಇದ್ದಾಗ ಇದನ್ನ ಡೈಲಿ ತಿಂತೀರಾ? ಇಲ್ಲ ತಾನೆ. ಇದು ಸೆಕೆಂಡ್ ಚಾಲೆಂಜ್. ಅಂಡ್ ಡೈಜೆಷನ್ ಪ್ರಾಬ್ಲಮ್ ಇನ್ನೊಂದಿರುತ್ತೆ. ಏನು ಅಂದ್ರೆ ಡೈಲಿ ಚಪಾತಿ ತಿಂದ್ರೆ ನಮ್ ಬಾಡಿ ಇಲ್ಲಿ ಫುಡ್ಡಿಗೆ ಅಡ್ಜಸ್ಟ್ ಆಗಿ ಸಡನ್ ಆಗಿ ಅಲ್ಲಿ ಫುಡ್ಡಿಗೆ ಅಡ್ಜಸ್ಟ್ ಆಗಲ್ಲ. ಮೋಷನ್ ಟೈಟ್ ಆಗುತ್ತೆ, ಮೋಷನ್ ಪ್ರಾಬ್ಲಮ್ ಆಗುತ್ತೆ. ಇದು ಫ್ಯಾಕ್ಟ್. ಬಿಕಾಸ್ ಫುಡ್ ಚೇಂಜ್ ಆಗುತ್ತೆ, ವಾಶ್ರೂಮ್ಸ್ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ನಾನು ಹೇಳದ್ನಲ್ಲ, ತುಂಬಾ ಮೌಂಟೇನ್ ರೀಜನ್ಸ್ ಹೋದಾಗ ನೀರಿರಲ್ಲ. ಸ್ನಾನಕ್ಕಾಗ್ಲಿ ವಾಶ್ರೂಮ್ಸ್ಗಾಗ್ಲಿ ನೀರಿರಲ್ಲ. ಯಾಕೆ ಅಂತ ಅಂದ್ರೆ ಅದು ಸ್ನೋ ಆಗುವಂತ ರೀಜನ್ಸ್ ಇರುತ್ತೆ. ಅಲ್ಲೇನ್ ಮಾಡ್ತಾರೆ, ಕೆಲವೊಂದಷ್ಟು 6 ಮಂತ್ಸ್, ಇವಾಗ ಸ್ನೋ ಸೀಸನ್ ಶುರುವಾಗಿದೆ. ಈಗ ಒಂದು ನೆಕ್ಸ್ಟ್ 6 ಮಂತ್ಸ್ 3 ಮಂತ್ಸ್ ವರ್ಗುನು ಯಾವ ಟೂರಿಸ್ಟ್ಗೂ ಅಲೋ ಇರಲ್ಲ. ಹೆವಿ ಸ್ನೋ ಟೈಮ್ ಇವಾಗ ಪೀಕ್ ಅವರ್ಸ್. ಅಲ್ಲಿರುವಂತ ಜನಗಳು ಏನ್ ಮಾಡ್ತಾರೆ, ಸಮ್ಮರ್ ಟೈಮ್ ಅಲ್ಲಿ ಅಥವಾ ಒಂದು ಆಟಮ್ ಸೀಸನ್ ಅಲ್ಲಿ ಏನ್ ಮಾಡ್ತಾರೆ, ಸ್ಟೋರೇಜ್ ಗಳನ್ನ ಮಾಡ್ಕೊಂಡು ಇಟ್ಕೋತಾರೆ. ಇಷ್ಟಿಷ್ಟು ನೀರುಗಳು ಬೇಕು ಅಥವಾ ಅದಕ್ಕೆ ಏನಾದ್ರು ಸಂಬಂಧಪಟ್ಟಿರೋದು ಏನ್ ಬೇಕೋ ಸ್ಟೋರೇಜ್ ಮಾಡ್ಕೋತಾರೆ. ಟೂರಿಸ್ಟ್ ಗಳು ಹೋದಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಸೇವ್ ಮಾಡ್ಕೊಂಡಿರುವಂತ ನೀರು ಒಂದು ಬಗೆಟು, ಓಕೆ ಟೂರಿಸ್ಟ್ ಅಲ್ವಾ, ಅವ್ರು ಸ್ನಾನ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಟೂರಿಸ್ಟ್ ಗಳು ಬಂದಾಗ ಅವ್ರು ಹೋಮ್ ಸ್ಟೇ ಅಲ್ಲಿ ಸ್ಟೇ ಆದಾಗ ಏನ್ ಮಾಡ್ತಾರೆ, ಒಂದೊಂದು ಬಗೆಟ್ ನೀರ್ ಕೊಡ್ತಾರೆ. ಆ ಒಂದು ಬಗೆಟ್ ಅಲ್ಲಿ 3 ರಿಂದ 4 ಜನ ಎಲ್ಲಾನು ವಾಶ್ ಮಾಡ್ಕೋಬೇಕು. ಅಷ್ಟು ಕಷ್ಟಗಳನ್ನ ಫೇಸ್ ಮಾಡ್ತೀವಿ. ಲಿಟ್ರಲಿ ವಾಶ್ರೂಮ್ ಯೂಸ್ ಮಾಡಿದ್ರೆ ಡ್ರೈ ಲೂಗಳಂತ ಮಾಡಿರ್ತಾರೆ. ನಮ್ ತರ ನೀರ್ ವ್ಯವಸ್ಥೆ ಆಗ್ಲಿ ವಾಶ್ರೂಮ್ ವ್ಯವಸ್ಥೆ ಇವಾಗ ಡೆವಲಪ್ ಮಾಡ್ತಾ ಇದ್ದಾರೆ. ಬಟ್ ಇನ್ನು ಕೆಲವೊಂದಷ್ಟು ಜಾಗಗಳಲ್ಲಿ ಇವತ್ತು ಇದೆ. ಸ್ಪಿಟಿ ಅನ್ನೋ ಜಾಗದಲ್ಲಿ ಡ್ರೈ ಲೂಸ್ ಅಂತ ಕರೀತಾರೆ. ಮಣ್ಣಕ್ಕೆ ಎರ್ದಿರ್ತಾರೆ, ಅಲ್ಲಿ ಮೋಷನ್ ಮಾಡಿ ಯೂರಿನ್ ಮಾಡ್ಬೇಕು, ಮತ್ತೆ ನಾವೇ ಮಣ್ಣು ಮುಚ್ಚಬೇಕು. ವೆಟ್ ವೈಪ್ಸ್ ಅಲ್ಲಿ ಯು ನೀಡ್ ಟು ವೈಪ್ ಅಂಡ್ ಕಮ್ ಔಟ್. ಇವತ್ಗೂ ಆ ಚಾಲೆಂಜು ಆ ಜನ ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ನಾವು ಕೂಡ ಅಲ್ಲಿಗೆ ಹೋದಾಗ ಆ ಒಂದು ವಾಸ್ತವಕ್ಕೆ ಅಡ್ಜಸ್ಟ್ಮೆಂಟ್ ಆಗ್ಬೇಕು. ಇದು ಒಂದು ಚಾಲೆಂಜ್ ಇರುತ್ತೆ. ಸೊ ಇವಾಗ ಸ್ನೋಫಾಲ್ ಆಯ್ತು ಅಂತ ಅಂದ್ರೆ ಬಾಡಿ ಸಿಕ್ಕಾಪಟ್ಟೆ ತೊಂದರೆ ಕೊಡುತ್ತೆ.
ಆಕ್ಸಿಜನ್ ಇರಲ್ಲ, ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿರುತ್ತೆ, ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಎಲ್ಲ ಕೈ ಕಾಲೆಲ್ಲ ಫ್ರೀಸ್ ಆಗ್ತಾ ಇರುತ್ತೆ. ಅದಂತೂ ನೆಕ್ಸ್ಟ್ ಲೆವೆಲ್ ಚಾಲೆಂಜ್. ಫುಲ್ ಐಸ್ ಸ್ನೋ ಎಲ್ಲ ವೈಸರ್ ಮೇಲೆ ಬೀಳ್ತಾ ಇರುತ್ತೆ. ಈಗ ನಾನು ಸ್ಪೆಕ್ಸ್ ಹಾಕೋತೀವಿ, ಸ್ಪೆಕ್ಸ್ ಮೇಲೆಲ್ಲ ಐಸ್ ಆಗಿರುತ್ತೆ, ರೋಡ್ ಕಾಣಲ್ಲ, ಗುಂಡಿ ಬಿದ್ದಿರ್ತವೆ ರೋಡ್ಗಳು. ಮೌಂಟನ್ಸ್ ಅಲ್ಲಿ ನೀವು ಎಷ್ಟೇ ಟಾರ್ಮಾಕ್ ಹಾಕ್ಲಿ, ಸಿಮೆಂಟ್ ಹಾಕ್ಲಿ, ರೋಡ್ ಕೂರಲ್ಲ. ಬಿಕಾಸ್ ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತಾನೇ ಇರುತ್ತೆ. ಅಲ್ಲೆಲ್ಲ ಹಿಮಾಲಯಸ್ ಅಲ್ಲಿ ಲ್ಯಾಂಡ್ ಸ್ಲೈಡ್ ಯಾವಾಗ್ಲೂ ಆಗುತ್ತೆ. ಸೊ ಏನ್ ಮಾಡಿದ್ರು ಆಗಲ್ಲ. ನಾವು ನೇಚರ್ ತಕ್ಕನಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ಪಾಠನ ಕಲಿತೀವಿ. ನೇಚರ್ಗೆ ನಾವ್ ಅಡ್ಜಸ್ಟ್ ಆಗ್ಬೇಕು, ನೇಚರ್ ನಮಗೆ ಅಡ್ಜಸ್ಟ್ ಆಗಲ್ಲ. ಅಂಡ್ ಆ ನೇಚರ್ ಕಲಿಸುವಂತ ಪಾಠ, ಆ ನೇಚರ್ ಮೇಲೆ ನಮಗೆ ಅಪಾರವಾದ ಗೌರವ ಬರುತ್ತೆ. ಓಕೆ, ಇವತ್ತು ಯಾರೋ ಒಬ್ಬ ಪೇಪರ್ ಹಿಂಗ್ ಬಿಸಾಕಿದ್ರೆ ಡಸ್ಟ್ಬಿನ್ಗೆ ಎತ್ತಾಕು ಅಂತ ಹೇಳ್ಬೇಕು. ಆ ಗೌರವನ ಆ ನೇಚರ್ ನಮಗ್ ಪಾಠ ಕಲ್ಸತ್ತೆ. ಒಂದೊಂದು ಹೆಜ್ಜೆಲ್ಲೂ ಒಂದೊಂದು ಚಾಲೆಂಜಸ್ ಇರುತ್ತೆ. ಸೊ ಇಷ್ಟೆಲ್ಲ ಚಾಲೆಂಜಸ್ ಇನ್ನ ತುಂಬಾ ಮಾತಾಡ್ತಿದ್ರೆ ನಿಮ್ಗೆ ಇನ್ನೂ 2 ಅವರ್ ನಾನು ಇಂಟರ್ವ್ಯೂ ನೋಡ್ಬೇಕು ನೀವು. ಪಾಠ ಹಾಕಿದ್ರು ಪರವಾಗಿಲ್ಲ, ನಂಗೆ ಫುಲ್ ಬೇಕೇ ಬೇಕು ಇವತ್ತು.